ಎಸ್ ರೋಶಿನಿ, ನಿಜಕ್ಕೂ ಕೂಡ ಈ ಒಂದು ಯುದ್ಧವನ್ನೇ ಗೆದ್ದ ರೀತಿಯಲ್ಲಿ ಇವತ್ತು ತಮಿಳುನಾಡಿನ ಟಿವಿಕೆಯ ಅದರಲ್ಲೂ ಕೂಡ ವಿಜಯ್ ಅಭಿಮಾನಿಗಳ ಮುಖದಲ್ಲಂತೂ ಸಂಪೂರ್ಣವಾದಂಥ ಸಂತೋಷ ಕಾಣ್ತಿರುವಂಥದ್ದು. ಅತ್ಯಂತ ಹೆಚ್ಚು ಅಭಿಮಾನವನ್ನು ಹೊಂದಿಕೊಂಡಿರುವಂಥ ವಿಜಯ್ ಏನಿದ್ದಾರೆ, ಅವರು CM ಆಗಬೇಕು ಅಂತೇಳಿ ಕಳೆದ 6 ದಿನಗಳಿಂದ ನಡೆದಂಥ ಒಂದು ದೊಡ್ಡ ಸರ್ಕಸ್ಸು ಕೊನೆಗೂ ಸಕ್ಸಸ್ ಆಗಿದೆ. ಇಲ್ಲಿ ಎಷ್ಟರ ಮಟ್ಟಿಗೆ ನೀವು ನೋಡ್ಬೋದು, ನಾವು ತೋರಿಸ್ತೀವಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಎಷ್ಟು ಜನ, ಎಲ್ಲರೂ ವೈಟ್ ಅಂಡ್ ವೈಟು, ಎಲ್ಲರೂ ಕೂಡ ಕೆಂಪು ಮತ್ತು ಹಳದಿಯ ಶಾಲನ್ನು ಹಾಕೊಂಡು ಟಿವಿಕೆ ಶಾಲನ್ನು ಹಾಕೊಂಡಿದ್ದಾರೆ. ಎಲ್ಲರೂ ಕೂಡ ಎಷ್ಟು ಅಭಿಮಾನದಿಂದ ಬಂದಿದ್ದಾರೆ ಅಂದ್ರೆ ಸಾಗರೋಪಾದಿಯಲ್ಲಿ ಜನ ಬಂದಿರುವಂತದ್ದು. ಇಟ್ಸ್ ವೆರಿ ಕ್ರೇಜಿ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ 6 ಗಂಟೆಯಿಂದ ಹೊರಭಾಗದಲ್ಲಿ ಅತ್ಯಂತ ಜನಸಾಗರವನ್ನು ಇರೋದು ನೋಡಬಹುದು. ಪ್ರತಿಯೊಬ್ಬರು ಕೂಡ ನಮ್ಮ ದಳಪತಿಯನ್ನು ನೋಡ್ಬೇಕು, ನಮ್ಮ ದಳಪತಿ CM ಆಗೋದನ್ನ ನೋಡ್ಬೇಕು. ಇದು ಕ್ರೇಜಿ ಅನ್ನುವಂಥದ್ದು. ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ಸಿ ಜೋಸೆಫ್ ವಿಜಯ್ ಎಂದ್ರೆ ನಾನು ಅನ್ನುವಂತ ಒಂದು ಕೂಗುಗೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ. ಮಾತಾಡ್ತಾ ಹೋಗ್ತೀವಿ. ಎಲ್ಲಿ ಅಷ್ಟು ದೂರದಿಂದ ಯಾವತ್ತು ಬಂದ್ರಿ? ರಾತ್ರಿ ಟ್ರೈನಲ್ಲಿ ಬಂದಿದ್ವಿ. ನಾವು 1999ರಿಂದ ಅವ್ರ ಅಭಿಮಾನಿಗಳು. ನಾವು ಅವ್ರಿಗೋಸ್ಕರ ಪ್ರಮಾಣ ವಚನಕ್ಕೋಸ್ಕರ ಖಂಡಿತ ನೋಡ್ಲೇಬೇಕಂತ ಬಂದಿದ್ದೀವಿ. நீங்க சொல்லுங்க. வந்து பாத்தீங்கன்னா தமிழ்நாடு CM மட்டும் கிடையாது, இவரு இந்தியாக்கே பிரதமர் தான். ವೇಟ್ ಮಾಡಿ ಪಾಪ. ಪ್ರಧಾನಿನೇ ವಿಜಯ್ ಅಂತ ಹೇಳ್ತಿದ್ದಾರೆ. ನೀವ್ ಹೇಳಿ, ಎಲ್ಲಿಂದ ಬಂದಿದ್ರಿ? ನಿರಂತರ ಮೊದಲமைச்சர் தளபதி மட்டும்தான். ನಿರಂತರವಾಗಿ CM ಆಗಿ ನಿರಂತರವಾಗಿ ತಮಿಳುನಾಡಿನಲ್ಲಿ ವಿಜಯ ಇರ್ತಾರೆ ಅಂತ ಹೇಳ್ತಿದ್ದಾರೆ. ನೀವು ಹೇಳಿ சொல்லுங்க. இது முதலமைச்சர் தலைவர் விடுங்க, இது விட்டு நீங்க சொல்லுங்க. எங்க முதலமைச்சர் தலைவர் எப்பவுமே ಸರ್, ಇದು ರೋಶಿನಿ ನಿಜಕ್ಕೂ ಕೂಡ ಕ್ರೇಜಿ ಅಂತ ಹೇಳ್ಬೋದು. ಜನ ಯಾವ ಬದಲಾವಣೆಯನ್ನ ಬಯಸ್ತಾ ಇದ್ರು, ಆ ಬದಲಾವಣೆಗೆ ವಿಜಯಿಂದ ಅತ್ಯಂತ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣ್ತೀವಿ. ನಮ್ಮ ಬದುಕುಗಳು ಬಂಗಾರ ಆಗುತ್ತೆ. ಸಿನಿಮಾಗಳಲ್ಲಿ ಅವರು ನಟನೆ ಮಾಡುವಂಥ ವೇಳೆಯಲ್ಲಿ ಬಡವರ ಪರವಾಗಿ ಇದ್ದಂತಹ ಸಿನಿಮಾಗಳೇನಿದ್ದಾವೆ, ಆ ಸಿನಿಮಾಗಳ ರೀತಿಯಲ್ಲೇ ಭ್ರಷ್ಟಾಚಾರ ಮುಗಿದೋಗುತ್ತೆ. 1 ರೂಪಾಯಿ ಭ್ರಷ್ಟಾಚಾರ ಇರೋದಿಲ್ಲ. ಬಡವರ ಬದುಕು ಅತ್ಯಂತ ಅದ್ಭುತವಾಗಿ ಇರುತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇವತ್ತು ಜನ ಇಲ್ಲಿ ಬಂದಿದ್ದಾರೆ. ಓಟನ್ನು ಕೂಡ ಹಾಗೆ ಕೊಟ್ಟಿದ್ದಾರೆ. ಸೊ ಇದನ್ನ 67ರ ನಂತರದಲ್ಲಿ ದ್ರಾವಿಡ ಪಕ್ಷಗಳ ಏನು ಸ್ಥಿತ್ಯಂತರ ಅಂತ ಹೇಳ್ಬೋದು. ಟಿವಿಕೆ ತಮಿಳಿನ ವೆಟ್ರಿಗ ಕಳಗಂ ಅಂತದನ್ನ ಈಗ ಏನ್ ಮಾಡ್ಕೊಳ್ಳಲಾಗಿದೆ, ಅದು ಇವತ್ತು CM ಆಗಿ ವಿಜಯ್ ಅವರು, ಇಳೆಯ ದಳಪತಿ ವಿಜಯ್ ಅವರು CM ಆಗಿ ಪದಗ್ರಹಣ ಮಾಡ್ತಿದ್ದಾರೆ. ಸೊ ಈ ಹಿಂದೆ ಸಿನಿಮಾಗಳಲ್ಲಿ ಅವರು ಸರ್ಕಾರ ಅಥವಾ ಪೊಲೀಸ್ ಅಧಿಕಾರಿಯಾಗಿ ಒಳ್ಳೆಯ ಅಭಿನಯವನ್ನ, ಒಳ್ಳೆಯ ವಿಚಾರಗಳನ್ನು ಕೂಡ ಕೊಟ್ಟಿದ್ರು. ಇವತ್ತು ನೆಹರು ಕ್ರೀಡಾಂಗಣದ ಒಳಗಡೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಆಗಮಿಸಿದ್ದಾರೆ. ಬಹುತೇಕ ಟಿವಿಕೆ ನಾವು ನೋಡ್ಬೋದು ಯಾವ ರೀತಿಯಾಗಿ ಒಬ್ಬೊಬ್ಬರು ನಾಯಕರು ಒಳಗಡೆ ಹೋಗ್ತಾ ಇದ್ದಂತೆ ಪ್ರತಿಯೊಬ್ಬರನ್ನು ಕೂಡ ಅವರು ವೇವ್ ಮಾಡಿ ಅವ್ರಿಗೆ ಏನು ಶುಭಾಶಯವನ್ನು ಕೋರ್ತಾ